ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಸಬಾ ಹಕೀಂ. ನಿನ್ನೆ ರಾತ್ರಿ ಸಿದ್ದು ನಡೆಸಿರುವ ಸಂಧಾನಕ್ಕೆ ಬಾಗದೆ ರಮೇಶ್ ಜಾರಕಿಹೊಳಿ ಮತ್ತಷ್ಟು ರೆಬಲ್ ಆಗಿದ್ದಾರೆ. ಸಿದ್ದು ಜೊತೆ ಮಾತನಾಡಲು ಸಹ ಬೆಳಗಾವಿ ಸಾಹುಕಾರ ನಿನ್ನೆ ರಾತ್ರಿ ನಿರಾಕರಿಸಿದ್ರು. ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡಲು ರಮೇಶ್ ಜಾರಕಿಹೊಳಿ ಇದೀಗ ತಯಾರಾದಂಗೆ ಕಾಣ್ತಾ ಇದೆ. ಅವರು ನಿನ್ನೆ ರಾತ್ರಿನೇ ಮುಂಬೈ ಹೋಟೆಲ್ ಅನ್ನ ಖಾಲಿ ಮಾಡಿ ರಮೇಶ್ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿ ಅವರು ಬೆಂಗಳೂರಿನತ್ತ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿಗೂ ಕೂಡ ಅವರು ರೀಚ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಮಧ್ಯಾಹ್ನದ ಸಿಎಲ್ಪಿ ಮೀಟಿಂಗ್ಗೆ ಹಾಜರಾಗ್ತಾರೆ ರಮೇಶ್ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿ ಎನ್ನುವಂತಹ ಮಾಹಿತಿ. ಸಿಎಲ್ಪಿ ಸಭೆಗೆ ಬಂದು ಗದ್ದಲ ಎಬ್ಬಿಸಲು ರಮೇಶ್ ಜಾರಕಿಹೊಳಿ ಅವರು ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳಿಂದ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂಬೈನ ಒಂದು ರೆಸಾರ್ಟ್ ನಲ್ಲಿ ಇವರೆಲ್ಲರೂ ಕೂಡ ವಾಸ್ತವ್ಯವನ್ನು ಹೂಡಿದ್ರು. ಇವತ್ತು ಶಾಸಕಾಂಗ ಸಭೆ ನಡೆಯುತ್ತೆ ಕಾಂಗ್ರೆಸ್ ಪಕ್ಷದ. ಈ ಸಭೆಗೆ ಏನಾದರೂ ಹಾಜರಾಗದೇ ಇದ್ರೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಜೊತೆಗೆ ಇವತ್ತಿನ ಈ ಸಭೆಗೆ ಬಂದು ಈ ಸಭೆಯನ್ನ ಸಕ್ಸಸ್ಫುಲ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ತಯಾರಾಗಿದ್ದಾರಂತೆ. ಅಂದ್ರೆ ಇವತ್ತು ನಡೀತಾ ಇರುವಂತಹ ಸಭೆಯಲ್ಲಿ ಗದ್ದಲ ಕೋಲಾಹಲವನ್ನ ಎಬ್ಬಿಸಲು ಇದೀಗ ರಮೇಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡಿಕೊಂಡೇ ಮುಂಬೈನಿಂದ ನಿನ್ನೆ ರಾತ್ರಿನೇ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ. ಜೊತೆಗೆ ಮಹೇಶ್ ಕುಮಟಳ್ಳಿ ಅವರು ಕೂಡ ಅವರೊಂದಿಗೆ ಮುಂಬೈನಿಂದ ಬೆಂಗಳೂರಿನತ್ತ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈಗಲೂ ಟಾರ್ಗೆಟ್ ಆಗಿದ್ದಾರೆ. ಇವತ್ತು ನಡೀತಾ ಇರುವಂತಹ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗದ್ದಲ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ ಮುಂಬೈನಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ನಿನ್ನೆ ರಾತ್ರಿನೇ ರಮೇಶ್ ಜಾರಕಿಹೊಳಿ ಹಾಗೂ ಕುಮಟಳ್ಳಿ ಅವರು ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಇವತ್ತಿನ ಶಾಸಕಾಂಗ ಸಭೆ ಏನ್ ಹೇಳುತ್ತೆ ಅಂತ, ಅಂದ್ರೆ ಇವತ್ತು ಏನಾದ್ರೂ ಗದ್ದಲಗಳನ್ನ ಮಾಡುವಂತ ಸಾಧ್ಯತೆ ಇದೆಯಾ ಇವರು? ಹೌದು ಸಭಾ, ಏನಂತಂದ್ರೆ ನಿನ್ನೆ ರಾತ್ರಿ ಕೂಡ ಪ್ಲಾನ್ ಮಾಡಿರುವಂತದ್ದು ಮತ್ತು ಇವತ್ತು ಬೆಳಗಿನ ಜಾವ 7 ಗಂಟೆಗೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಸೇರಿ ಮಹೇಶ್ ಕುಮಟಳ್ಳಿ ಇಬ್ಬರು ಕೂಡ ಮುಂಬೈ ನಗರದಿಂದ ಬೆಂಗಳೂರಿಗೆ ಹಾರಿರುವಂತದ್ದು. ಹೀಗಾಗಿ ಇಲ್ಲಿ 10 ಗಂಟೆ ಹೊತ್ತಿಗೆ ಬೆಂಗಳೂರು ತಲುಪ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಆಪ್ತರ ಮೂಲಕ ಬಿಟ್ಟು ಹೋಗಿದ್ದಾರೆ. ಆದ್ರೆ ಏನಂತಂದ್ರೆ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಇವರಿಗೆ ಟಾರ್ಗೆಟ್ ಆಗಿರುವಂತದ್ದು. ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಕಾರಣ ಆಗಿದ್ದಾರೆ. ಇಷ್ಟೆಲ್ಲಾ ಭಿನ್ನಮತೀಯ ಚಟುವಟಿಕೆಗಳಿಗೆ ಇಷ್ಟೆಲ್ಲ ಏನಂತಂದ್ರೆ ಅತೃಪ್ತ ಆಗ್ಲಿಕ್ಕೆ ಡಿಕೆ ಶಿ ಅವರೇ ಕಾರಣ ಹಾಗೆ ಅಂತ ಹೇಳಿ ಒಂದು ವಾದ ಮಾಡೋದ್ರ ಮುಖಾಂತರ ಸಿಎಲ್ಪಿಯಲ್ಲಿ ಒಂದು ಏನಂತಾರೆ ತಮ್ಮ ವಾದವನ್ನ ಮಂಡಿಸಿ ಎಲ್ಲರ ಜೊತೆ ಏನಂತ ನಮ್ಗೆ ಈ ತರ ಆಗಿದೆ ಅಂತ ಹೇಳಿ ಹೈಕಮಾಂಡ್ ಕೂಡ ಗೊತ್ತಾಗಬೇಕು. ನಾವು ಯಾಕೆ ಈ ತರ ದೂರ ಅಡ್ಡಾಡ್ತಾ ಇದೀವಿ, ಯಾಕೆ ಏನಂತಾರೆ ಊರು ಬಿಟ್ಟು ಹೊರಗಡೆ ಇದೀವಿ, ಯಾಕೆ ಮುಂಬೈಲಿ ಇದೀವಿ ಅಂತ ವಿಚಾರವನ್ನು ಕೂಡ ನಾವು ಏನಂತಂದ್ರೆ ಅಲ್ಲೇ ಚರ್ಚೆ ಮಾಡಿ ಏನಂತಂದ್ರೆ ಅದನ್ನ ಏನು ನಮ್ಮ ಅನ್ಯಾಯಗಳ ಏನಾಗಿದೆ ಅವೆಲ್ಲವನ್ನೂ ಕೂಡ ಏನಂತಾರೆ ಹೈಕಮಾಂಡ್ ಮುಂದೆ ಇಡ್ತೀವಿ. ಅದಾದ ನಂತರ ಏನಂತಂದ್ರೆ ನಮ್ಮ ದಾರಿ ನಮಗೆ, ಅವ್ರ ದಾರಿ ಅವರಿಗೆ ಅಂತ ವಿಚಾರವನ್ನ ಸ್ಪಷ್ಟವಾದ ಶಬ್ದಗಳಲ್ಲಿ ಏನಂತಂದ್ರೆ ಇವರಿಬ್ರು ಶಾಸಕರು ಇಲ್ಲಿ ಹೇಳಿ ಹೋಗಿರುವಂತದ್ದು. ಸಭಾ ಏನಂತಂದ್ರೆ ಏಕಾಏಕಿಯಾಗಿ ಯಾಕೆ ಇದನ್ನು ಬದಲಿಸಿದ್ರು ಅಂತಂದ್ರೆ ರಾಜಕಾರಣದಲ್ಲಿ ತಂತ್ರ ಪ್ರತಿತ ಇದ್ದೇ ಇರತ್ತೆ. ತಂತ್ರವನ್ನ ಏನು ಹೊಡೆದಿತ್ತು ಕಾಂಗ್ರೆಸ್ ಏನಂತಂದ್ರೆ ಇವತ್ತು ಸಿಎಲ್ಪಿ ಬರಲಿಲ್ಲ ಅಂದ್ರೆ ಉಗ್ರ ಕ್ರಮ ಕೈಗೊಳ್ತೀವಿ ಹಾಗೆ ಅಂತೇಳಿ. ಒಂದ್ ಕಡೆ ಏನಂತಂದ್ರೆ ಸಿದ್ದರಾಮಯ್ಯ ಅವರು ಏನಂದ್ರೆ ಸಂಧಾನವನ್ನ ಮಾಡ್ಲಿಕ್ಕೆ ಬೆಳಗಾವಿ ನಗರಕ್ಕೆ ಬಂದಿದ್ರು. ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ದಬಾವ್ ಏನಂದ್ರೆ ಒತ್ತಡವನ್ನ ಹೇರಿ ಅವ್ರಿಗೆ ಪತ್ರವನ್ನು ಕೂಡ ಕಳಿಸಿದ್ರು. ಏನಂತಾರೆ ನೀವು ಬೇಗಲೇ ಅಟೆಂಡ್ ಆಗ್ಲೇಬೇಕು, ಆಗ್ಲಿಲ್ಲ ಅಂದ್ರೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ. ಇವೆಲ್ಲವನ್ನು ಕಂಡಂತ ಏನಂತಾರೆ ರಮೇಶ್ ಜಾರಕಿಹೊಳಿ ಅವರ ನಡೆ ಏನಿದೆ ಏಕಾಏಕಿಯಾಗಿ ಬೆಂಗಳೂರಿಗೆ ತೆರಳಿ ಅಲ್ಲಿ ಏನಂತಾರೆ ತಮ್ಮ ವಾದವನ್ನು ಮಂಡಿಸುವಂತದ್ದು. ಸಭಾ ಹಾಗಾದ್ರೆ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿ ಬೆಳಗಾವಿಗೆ ಹೋಗಿದ್ದು ಕೂಡ ಇದೀಗ ಫಲ ಕೊಟ್ಟಿದೆ ಅಂತ ಅನಿಸ್ತಾ ಇದೆಯಲ್ವಾ ದಿಲೀಪ್? ಇಲ್ಲ ಸಭಾ, ಏನಂತ ಸಿದ್ದರಾಮಯ್ಯ ನಿರಂತರವಾಗಿ ನಿನ್ನೆ ಏನಂತ ಸುಮಾರು ಹಲವಾರು ಬಾರಿ ಏನು ಫೋನ್ ಮಾಡೋದ್ರ ಮುಖಾಂತರ ಏನಂತ ರಮೇಶ್ ಜಾರಕಿಹೊಳಿ ಸಂಪರ್ಕ ಮಾಡಿದ್ರು. ಆದ್ರೆ ಏನು ಗೋಕಾಕ್ ಸಾವುಕಾರ ಅವರಿಗೆ ಏನಂದ್ರೆ ಸ್ಪಂದನೆ ನೀಡಿಲ್ಲ ಅಂತ ಹೇಳಿ ತಿಳ್ತಾ ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಅವರ ಸಹೋದರರು ಕೂಡ ಬೆಳಗಾವಿಗೆ ಕರೆದ್ರು ಕೂಡ ಬೆಳಗಾವಿಗೆ ಬಂದಿಲ್ಲ. ಹೀಗಾಗಿ ಒಂದ್ ಕಡೆ ಏನಂತಂದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯನು ಬೆಳಗಾವಿಗೆ ಬಂದಿದ್ರು, ಆ ಒಂದು ವಿಫಲ ಆಗಿರುವಂತದ್ದು. ಆದ್ರೆ ಈ ಒಂದು ಏನಂತಾರೆ ಈ ಪೇಚಿನಿಂದ ಇಕ್ಕಟ್ಟಿಂದೆಲ್ಲ ಸಿಲುಕಿಸಬೇಕು ಅಂತ ಏನೋ ಒಂದು ಪ್ರಯತ್ನ ಆಗ್ತಾ ಇತ್ತು. ಇವರೆಲ್ಲ ಉಚ್ಚಾಟನೆ ಮಾಡಬೇಕು, ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬೇಕಂತ ಏನೋ ಆಗ್ತಾಯಿತ್ತು. ಅದಕ್ಕೆ ಅರ್ಥ ಅಂತ ಏನಂತಾರೆ ಈ ಒಂದು ಜಾನ ನಡೆಯನ್ನ ಏನಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಹೋಗಿ ಸಿಎಲ್ಪಿ ಮೀಟಿಂಗ್ ಅಟೆಂಡ್ ಆದ ನಂತರ ಅಷ್ಟೇ ಏನಂತಂದ್ರೆ ನಾನು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ, ಅದುವರೆಗೆ ಕಾದು ನೋಡಿ ಅಂತಕ್ಕಂಥ ವಿಚಾರವನ್ನ ಮುಂಬೈ ಅವರ ಏನೋ ಅಲ್ಲಿ ಅವ್ರ ಜೊತೆಗಿದ್ದವರು ಅವರ ಏನಂತಾರೆ ಅವರು ಆಪ್ತರಿಗೆ ಬಿಟ್ಟು ಇವತ್ತು ಬೆಂಗಳೂರಿಗೆ ತೆರಳುವಂತದ್ದು. ಸಭಾ ಇಲ್ಲಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಅಸಮಾಧಾನ ಇರೋದನ್ನು ಎದ್ದು ಕಾಣ್ತಾ ಇದೆ ದಿಲೀಪ್. ಅಂದ್ರೆ ಒಂದು ಬ್ಯಾಂಕ್ ಇಂದ ಸ್ಟಾರ್ಟ್ ಆಗಿರುವಂತಹ ಈ ಕಲಹ ಇವತ್ತಿನ ಶಾಸಕಾಂಗ ಪಕ್ಷದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಂತನಾ?
ಹೌದು, ಏನಂತ ನಮ್ಮ ನಿರ್ಧಾರವನ್ನು ಸ್ಪಷ್ಟವಾಗಿ ಪ್ರಕಟಿಸುವ ಮುಖಾಂತರ ನಮ್ಮ ಜೊತೆ ಏನಿದ್ದಾರೆ ಅತೃಪ್ತ ಶಾಸಕರು ಅವ್ರಿಗೂ ಕೂಡ ಏನಂತ ಅರ್ಥ ಆಗಬೇಕು, ನಾವು ಎಷ್ಟರ ಮಟ್ಟಿಗೆ ಏನಂದ್ರೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿದ್ದೀವಿ, ಸರಳವಾಗಿದ್ದೀವಿ ಅಂತಕ್ಕಂಥ ನಾವು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಏನು ನಮ್ಮ ಜೊತೆ ಮುಂಬೈಗೆ ಬಂದಿದ್ರು, ನಮ್ಮ ಜೊತೆ ಏನಂತಾರೆ ಬೇರೆ ಬೇರೆ ಕಡೆ ಬಂದಿದ್ರು, ಅವರೆಲ್ಲರಿಗೂ ಕೂಡ ಏನಂತ ಅರ್ಥ ಆಗಬೇಕು. ಆ ವಿಚಾರದಲ್ಲಿ ಏನಂತಾರೆ ಒಂದು ವಿಷಯವನ್ನು ಮಂಡಿಸಿ ಡಿ.ಕೆ. ಶಿವಕುಮಾರ್ ಅವರು ಏನಂತಂದ್ರೆ ಪಕ್ಷದಲ್ಲಿ ಯಾವ ತರ ಏನಂತಂದ್ರೆ ತೊಂದರೆ ಮಾಡಿದ್ದಾರೆ, ವಿಶೇಷವಾಗಿ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ತರ ಕೈ ಹಾಕಿದ್ದಾರೆ, ಅವರು ಯಾವ ವಿಚಾರಗಳಲ್ಲಿ ಅವರು ನಂತರ ನಮ್ಮ ಮೂಗು ತೋರಿಸಿದ್ದಾರೆ, ಎಲ್ಲವನ್ನೂ ಕೂಡ ಏನಂತಾರೆ ಹೈಕಮಾಂಡ್ ಹೇಳುದ್ರ ಮುಖಾಂತರ ಇವತ್ತು ಏನಂತಂದ್ರೆ ನಾವು ನಮ್ಮ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀವಿ, ಅದಾದ ನಂತರ ಏನಂತಂದ್ರೆ ನಮ್ಮ ನಿರ್ಧಾರ ನಮಗೆ ಅಂತ ವಿಚಾರವನ್ನ ಹೇಳಿರುವಂತದ್ದು. ಸಭಾ. ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.